ತಾವು ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕಾಗಿದೆ. ನಮ್ಮ ಜಿಲ್ಲೆಯು ಹಿಂದುಳಿದ ಜಿಲ್ಲೆ ಎಂದು ಎಲ್ಲರಿಗೂ ತಿಳಿದ ವಿಷಯ. ನಮ್ಮ ಭಾಗದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಸರ್ಕಾರಿ ಸಂಜೆ ಕಾಲೇಜು ವಿಜಯಪುರದಲ್ಲಿ ಯಾವುದೇ ವಿದ್ಯಾರ್ಥಿಗಳ ಪಾಠ ಪ್ರವಚನ ಇಲ್ಲದೆ ಸಂಬಳ ಸುಳಿಯುತ್ತಿದ್ದಾರೆ. ಅಲ್ಲೇ ದೇಶದಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಮನವಿ ಏನೆಂದರೆ, ಸರ್ಕಾರ ಸಂಜೆ ಕಾಲೇಜು ವಿಜಯಪುರವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೋಭಾಗ್ ವಿಜಯಪುರ ಆವರಣದಲ್ಲಿ ಕಾಲೇಜನ್ನು ಇಲಾಖೆಯು ನಡೆಸುತ್ತದೆ. ರಾಜ್ಯದ ಘನ ಸರ್ಕಾರವು ಉದ್ಯೋಗ ಮಾಡುವ ವಿದ್ಯಾರ್ಥಿಗಳು ತಮಗೆ ಉನ್ನತ ಶಿಕ್ಷಣ ಪಡೆಯಲು ಹಂಬಲಿರುವ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಿಂತ ಕೆಳಗಿರುವ ಎಲ್ಲ ಕಾರ್ಮಿಕರಿಗೆ ಸಹಾಯವಾಗಲು ಗ್ರಾಮ ಮಟ್ಟದಿಂದ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಸುಧಾರಣೆಯಾಗಲು ಹಿತದೃಷ್ಟಿಯಿಂದ ಸೂಕ್ತ ಕ್ರಮ ತೆಗೆದುಕೊಳ್ಳುವಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತದೆ. ಕಾರ್ಯನಿರ್ವಹಿಸುವುದು ಇದು ಕಾಗದದ ಮೇಲೆ ಮಾತ್ರ. ಇವರಿಗೆ ಒಬ್ಬ ಸಿಬ್ಬಂದಿಗೆ ಮಾಸಿಕವಾಗಿ 40,000 ರೂಪಾಯಿ ಅಂತೆ, 10 ಜನರಿಗೆ ಮಾಸಿಕವಾಗಿ 4 ಲಕ್ಷ ರೂಪಾಯಿ ಪಾವತಿ ಆಗುತ್ತದೆ. ವಾರ್ಷಿಕ 40 ಲಕ್ಷ ರೂಪಾಯಿ ಅವರ ಖಾತೆಗೆ ಪಾವತಿ ಮಾಡುತ್ತದೆ. ಆದರೆ ಸದರಿ ಸಿಬ್ಬಂದಿಗಳು ದಿನಾಲು 2 ಗಂಟೆಗೆ ಬಂದು ಹಾಜರಾತಿ ವಹಿ ಸಹಿ ಮಾಡಿ. ಆದರೆ 90% ಗ್ರಾಮ ಪಂಚಾಯಿತಿಯಲ್ಲಿ ಜೆಸಿಬಿ ಮುಖಾಂತರ ಅಥವಾ ಕೆಲಸ ಮಾಡದೆ ಹೂಳು ಎತ್ತಿದ್ದೇವೆ, ಮಳೆ ಬಂದು ಹರಿದು ಹೋಗಿದೆ ಎಂದು ವಿವಿಧ ಕಾರಣಗಳನ್ನು ಹೇಳಿ ನಿಲ್ಲಿಸಿ ಜಿಪಿಆರ್ಎಸ್ ಫೋಟೋ, ನಕಲಿ ಫೋಟೋ ಪಡೆದು ತಮಗೆ ಬೇಕಾದ ಉದ್ಯೋಗ ಚೀಟಿಯನ್ನು ಹೊಂದಿದವರಿಗೆ ಹಣವನ್ನು ಜಮಾ ಮಾಡಿ ನೀರಿನ ವ್ಯವಸ್ಥೆಯಿಲ್ಲ, ಆಹಾರವನ್ನು ಮೆನು ಪ್ರಕಾರ ಕೊಡುವುದಿಲ್ಲ ಎಂದು ಮಕ್ಕಳು ಕಣ್ಣೀರು ನಮ್ಮ ಮುಂದೆ ಹೇಳಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆಯ ಸೂಕ್ತ ಕ್ರಮ ತೆಗೆದುಕೊಳ್ಳಲು ನಮ್ಮ ಸಂಘಟನೆ ಆಗ್ರಹಿಸುತ್ತದೆ. ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಂದಂತಹ ಅಪಾರವಾದ ಹಣ ದುರ್ಬಳಕೆ ಆಗುವುದು ರಾಜ್ಯಾದ್ಯಂತ ಕಂಡುಬರುತ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರುವಂತಹ ಹಣವು ಬಡತನ ರೇಖೆಗಿಂತ ಕೆಳಗಿರುವ ಹಾಗೂ ಹಿಂದುಳಿದ ಕೂಲಿ ಕಾರ್ಮಿಕರಿಗೆ ದಿನಗೂಲಿ ಮಾಡುವ ಮಹಿಳಾ ಕೂಲಿ ಕಾರ್ಯಗಳಲ್ಲಿ ಕೆಲವೊಬ್ಬ ಶಿಕ್ಷಕರು ಶಾಲೆಗೆ ಹೋಗದೆ ಮನೆಯಲ್ಲಿ ಕುಳಿತು ಸಂಬಳ ತೆಗೆದುಕೊಳ್ಳುವುದು ಕಂಡುಬರುತ್ತಿದೆ. ಕೆಲವೊಂದು ಶಿಕ್ಷಕರು ಶಿಕ್ಷಣ ವೃತ್ತಿಯನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವುದು ಕಂಡುಬರುತ್ತಿದೆ. ಇದೇ ಕಾರಣಕ್ಕಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹೇಳ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾನು ಜಗದೇವ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆ ಸಂಬಂಧ ಬರುವ ಇಲಾಖೆಯ ಮಂತ್ರಿ ಮಹೋದಯರಿಗೆ ಮನವಿ ಸಲ್ಲಿಸಲು ಬಂದಿದ್ದು. ಯಾವ ಮನವಿ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಎಲ್ಲಿದು ಅವ್ಯವಹಾರ, ಸರಿಯಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ. ಈಗೇನು ಯಾವ ಟೆಂಡರ್ ಕರೆದರೆ ಗೊತ್ತಿಲ್ಲ, ಅವು ಸರಿಯಾಗಿ ಒಳ್ಳೆಯ ಗುಣಮಟ್ಟದ ಆಹಾರ ಇಲ್ಲ ಅಂಥೇಳಿ ಎಲ್ಲ ಸಾರ್ವಜನಿಕರು ನಮಗೆ ಅರ್ಜಿ ಕೊಟ್ಟು ಈ ಥರ ಸರಿ ಕೊಡ್ತಾ ಇಲ್ಲ ಅಂಥೇಳಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಕಾಲೇಜಲ್ಲಿ, ಪದವಿ ಪೂರ್ವ ಕಾಲೇಜಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸಂಬಳ ಇದ್ರೂ, ಸರ್ಕಾರದ ಸಾಕಷ್ಟು ಸಂಬಳ ಇದ್ರೂ ಗುಣಮಟ್ಟದ ಶಿಕ್ಷಣ ಇರಲಾರ್ದಕ್ಕೆ ಇವತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಅದು ತಪ್ಪಿಸಬೇಕಾದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಅಂಗನವಾಡಿ ಶಾಲೆಯಲ್ಲಿ ಆಗಿರ್ಬೋದು, ಪದವಿ ಕಾಲೇಜಲ್ಲಿ ಆಗಿರ್ಬೋದು, ಗುಣಮಟ್ಟದ ಒಳ್ಳೆಯ ಶಿಕ್ಷಣ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ದೇ ಆದರೆ ಎಲ್ಲರಲ್ಲಿ ಒಳ್ಳೆಯ ಶಿಕ್ಷಣವಂತರಾಗ್ತಾರೆ ಅನ್ನುವಂಥದ್ದು ಅದು ಮನವಿ ಕೊಡ್ತೀವಿ. ಆಮೇಲೆ ಸಂಜೆ ಶಾಲೆ, ಕಾಲೇಜಲ್ಲಿ ಸಂಜೆ ಶಾಲೆ ಪ್ರಾರಂಭ ಆಗಿದೆ ಸರ್ಕಾರಿ ನೋಭಾಗ್ ಕಾಲೇಜಲ್ಲಿ. ಅಲ್ಲಿ 10-12 ಜನ ಗೌರವ ಶಿಕ್ಷಕರು ತಿಂಗಳ 40,000 ರೂಪಾಯಿ ತಗೋತಾರಂತ. ಆದರೆ ಯಾವೊಬ್ಬರು ಅಲ್ಲಿ ಮಕ್ಕಳಿಲ್ಲ. ಪುಕ್ಷಟೆ ತಿಂಗಳ 4 ಲಕ್ಷ ರೂಪಾಯಿ ಅಂತ ಒಂದು ವರ್ಷಕ್ಕೆ 40 ಲಕ್ಷ ರೂಪಾಯಿ ಈ ಟೈಪ್ ಸರ್ಕಾರಕ್ಕೆ ಒಂದು ಹಾನಿ ಮಾಡ್ತಾ ಇದ್ದಾರೆ. ಮತ್ತು ಒಳ್ಳೆಯ ಶಿಕ್ಷಣ ಕಲಿಸ್ಬೇಕಲ್ಲ, ಒಟ್ಟೆ ಎಲ್ಲಿ ಪ್ರಚಾರ ಇಲ್ಲ. ನಾವೊಬ್ಬರು ಜಿಲ್ಲಾಧ್ಯಕ್ಷದೇನಾದರೂ ನಮಗೆ ಏನಾದರೂ ಗೊತ್ತೇ ಇಲ್ಲ, ಇಲ್ಲೊಂದು ಸರ್ಕಾರಿ ಶಾಲೆ ರಾತ್ರಿ ಶಾಲೆ ಐತೆ ಅಂತೇಳಿ. ಮಹಾನಗರ ಪಾಲಿಕೆ ಎಲ್ಲಿದ್ದಾವೆ ಅಲ್ಲಿ ಪ್ರತಿಯೊಂದು ಕಡೆನೂ ಸರ್ಕಾರಿ ಶಾಲೆ, ಈ ರಾತ್ರಿ ಶಾಲೆ ಕಲಿತ ಈ ಬಡವ್ರ ಮಕ್ಕಳಾಗಲಿ ಅಥವಾ ಅವರಿಗೆ ಕೂಲಿ ಮಾಡ್ಕೊಂಡು ಅಥವಾ ಎಲ್ಲರೇ ಕೆಲಸಕ್ಕೆ ಹೋಗಿ 5 ನಂತರ ಬಂದು 9 ತನಕ ರಾತ್ರಿ ಶಾಲೆ ಮಾಡಿ ಒಂದು ಉನ್ನತ ಶಿಕ್ಷಣ ಪಡೀಲಿ ಅಂತೇಳಿ ಒಂದು ಸರ್ಕಾರ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಕಾಲೇಜ್ ಕಲಿತರೂ ಕೂಡ ತೆಗೆದ್ರೂ ಅಲ್ಲಿ ಸರಿಯಾಗಿ ಕಲಿಸುವಂಥ ಒಳ್ಳೆಯ ಮೌಲ್ಯಯುತ ಶಿಕ್ಷಕರು, ಒಂದು ಒಳ್ಳೆಯ ಸಂಸ್ಕಾರವಂತ ಸಮಾಜ ನಿರ್ಮಾಣ ಆಗ್ಬೇಕಂತೇಳಿ ಎಲ್ಲ ಶಿಕ್ಷಕರಲ್ಲಿ ಅದು ಬರಲಾರ್ದಕ್ಕೆ ಬರೀ ತಮ್ಮ ಸ್ವಾರ್ಥ, ಬರೀ ಮಲ್ಲಪ್ಪ ಶೆಟ್ಟಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಇವತ್ತು ಸಂಗೊಳ್ಳಿ ರಾಯನ ಡ್ಯೂಟಿ ಯಾರೂ ಮಾಡ್ತಾ ಇಲ್ಲ. ನಮ್ಮ ದೇಶದ ವ್ಯವಸ್ಥೆನೇ ಹೀಗಾಗಿ ಎಲ್ಲ ಕೆಟ್ಟು ಹೋಗ್ತಾ ಇದೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಅಂತೇಳಿ ನಮ್ಮ ಸಂಘಟನೆಯಿಂದ ನಾವು 2 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ.